ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಮೃತ ಫೈರೋಜ್ ಮೃತದೇಹವನ್ನ ಇಡಲಾಗಿದೆ. ಕುಟುಂಬಸ್ಥರ ಜೊತೆಗೆ ಕಮಿಷನರ್ ಶಶಿಕುಮಾರ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತದೇಹ ಸದ್ಯಕ್ಕಿದೆ. ಪೋಸ್ಟ್ ಮಾರ್ಟಮ್ ಇವತ್ತೇ ಆಗುವ ಸಾಧ್ಯತೆಗಳು ಮಾಹಿತಿಗಳು ಬರ್ತಾ ಇದೆ. 4 ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಶಕ್ಕೆ ಪಡೆದಿದ್ದೇವೆ. ಆರೋಪಿಗಳು ಫೈರೋಜ್ನ ಹಳೆಯ ಸ್ನೇಹಿತರು ಅಂತ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೊಟ್ಟಂತಹ ಮಾಹಿತಿ ಇದು, ಹೇಳಿಕೆ. ಕೊಲೆ ಮಾಡಿರುವಂತಹ ಆರೋಪಿಗಳು ಈತನ ಹಳೆ ಸ್ನೇಹಿತರೇ. ಒಂದೇ ಪಕ್ಷದಲ್ಲಿ ಇದ್ದವರ ಮಧ್ಯೆ ಇತ್ತೀಚೆಗೆ ವೈಮನಸ್ಸು ಉಂಟಾಗಿತ್ತು. ಇನ್ನು ಸಿಸಿಟಿವಿ ಇರೋದ್ರಿಂದ ಆರೋಪಿಗಳ ಪತ್ತೆ ಕಷ್ಟ ಅಲ್ಲ. ನಾವು ಆರೋಪಿಗಳನ್ನ ಪತ್ತೆ ಹಚ್ತೀವಿ, ವಿಶೇಷ ತಂಡ ರಚಿಸಿ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಎನ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಕಮಿಷನರ್ ಫೈರೋಜ್ ಜೊತೆಗೆ ಮಾತುಕತೆ ಆದಂತಹ ಸಂದರ್ಭದ ದೃಶ್ಯಾವಳಿಗಳು ಇದೆ. ಫೈರೋಜ್ ಪಠಾಣ್ ಭೀಕರ ಹತ್ಯೆಯ ಸಂದರ್ಭದ ದೃಶ್ಯ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂತಹ ಬೆಳೀತಾ ಇದ್ದಂತಹ ಯುವ ಮುಖಂಡ, ಕೊಲೆ ಮಾಡಿರುವಂತಹ ಆರೋಪಿಗಳು ಕೂಡ ಒಂದೇ ಪಕ್ಷದಲ್ಲಿದ್ರು ಅನ್ನುವಂಥ ವಿಚಾರ ಮಾಹಿತಿಗಳನ್ನ ಪೊಲೀಸ್ ಅಧಿಕಾರಿಗಳಿಗಾಗಲೇ ಕಲೆ ಹಾಕಿದ್ದಾರೆ. ಕೊಲೆ ಸಂದರ್ಭದ ಸಿಸಿಟಿವಿಯ ವಿಡಿಯೋಗಳನ್ನ ನೋಡ್ತಾ ಇದ್ವಿ. ಈ ಎಲ್ಲ ವಿಡಿಯೋ ಫುಟೇಜಸ್ಗಳನ್ನ ಪೊಲೀಸ್ ಅಧಿಕಾರಿಗಳಿಗಾಗಲೇ ಕಲೆ ಹಾಕೊಂಡಿದ್ದಾರೆ. 9:30 ಇಂದ 10 ಗಂಟೆ ನಡುವಿನ ಸಮಯದಲ್ಲಿ ಫೈರೋಜ್ ಪಠಾಣ್ ಅಂತ 32 ವರ್ಷದ ಯುವಕನಿಗೆ 3-4 ಜನ ಬಂದಂಥವ್ರು ಅವ್ರ ಮನೆ ಹತ್ರ ಅಸಾಲ್ಟ್ ಮಾಡಿದ್ದಾರೆ. ನಂತರ ಅವನ ಮನೆಗೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಚೇಸ್ ಮಾಡಿ ಅವನ್ನ ಅಸಾಲ್ಟ್ ಮಾಡಿದ್ದಾರೆ. ಬಾಡಿಯನ್ನು ಇಲ್ಲಿ ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳ ವಿವರಗಳನ್ನು ಪಡ್ಕೊಂಡಿದ್ವಿ ಮತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗಿದೆ. ಕಾರಣ ಅವರ ನಡುವೆ ಯಾರು ಇವಾಗ ಮೃತ ಹೊಂದಿದ್ದಾರೆ ಮತ್ತು ಆರೋಪಿಗಳ ನಡುವೆ ಒಂದು ವೈಯಕ್ತಿಕ ವೈಷಮ್ಯ ಇತ್ತು ಅಂತ. ಅದು ಯಾವ ಮಟ್ಟದ ವೈಯಕ್ತಿಕ ವೈಷಮ್ಯ ಅನ್ನುವಂಥದ್ದನ್ನು ನಾವಿನ್ನು ಪತ್ತೆ ಮಾಡಬೇಕಾಗಿದೆ. ಅಲ್ಲ, ವಶಕ್ಕೆ ಒಂದು 3-4 ಜನ ಸಸ್ಪೆಕ್ಟ್ಸ್ ಯಾರಿದ್ರು ಅವ್ರನ್ನ ತೊಗೊಂಡಿದ್ದೀವಿ. ಇನ್ನೂ ಯಾರು CCTV ಹೋಗಿ ಎಕ್ಸಿಕ್ಯೂಟ್ ಮಾಡಿರೋರಿದ್ದಾರೆ ಅವ್ರನ್ನ ಇನ್ನೂ ವಶಕ್ಕೆ ಪಡಿಬೇಕಾಗಿದೆ. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ. ಇವರೆಲ್ಲರೂ ಒಂದೇ ಪಕ್ಷಕ್ಕೆ ಸೇರಿದಂಥವ್ರು. ಅದನ್ನು ಹೊರತಾಗಿ ಅವರ ನಡುವೆ ಸ್ವಲ್ಪ ವೈಯಕ್ತಿಕ ಸಂಘರ್ಷ ಇತ್ತು ಅಂತ. ಯಾವ ರೀತಿ ಸಂಘರ್ಷ, ಯಾವ ಕಾರಣಕ್ಕಿತ್ತು ಅನ್ನೋಂಥದ್ದನ್ನು ನಾವು ತನಿಖೆಯಲ್ಲಿ ಪತ್ತೆ ಮಾಡಬೇಕಾಗಿದೆ. ಅಲ್ಲ, ಎಲ್ಲ ಆಸ್ಪೆಕ್ಟ್ಸ್ ಆಗುತ್ತೆ. ಇವಾಗ ಒಂದು ವೈಯಕ್ತಿಕ ಸಂಘರ್ಷ ಅಲ್ಲಿ ಆರೋಪಿಗಳಂತೂ ಯಾರು ಅಂತ ಗೊತ್ತಿದೆ. ಸೊ ಆರೋಪಿ ಮತ್ತು ಮೃತ ಯಾರಿದ್ದಾರೆ ಅವರಿಬ್ಬರ ನಡುವೆ ಏನು ವೈಯಕ್ತಿಕ ಸಂಘರ್ಷ ಇತ್ತು ಅನ್ನೋಂಥದ್ದನ್ನು ನಾವು ಸಮಗ್ರವಾಗಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗಿದೆ. ಕಾಂಗ್ರೆಸ್ ಯುವ ನಾಯಕ ಫೈರೋಜ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಧಾರವಾಡದ ಉಪನಗರ ಠಾಣೆ ಎದುರಿಗೆ ಪ್ರತಿಭಟನೆಗೆ ಸಿದ್ಧತೆಗಳಾಗ್ತಾ ಇದೆ. ಉಪನಗರ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಪೊಲೀಸರಿಂದ ಮೃತ ಫೈರೋಜ್ ಸಂಬಂಧಿಕರ ಮನವೊಲಿಕೆ ಆಗ್ತಾ ಇದೆ. ಫೈರೋಜ್ನ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಸೇರಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. 6 ತಿಂಗಳ ಹಿಂದೆಯೇ ದೂರು ನೀಡಿದ್ದು ಫೈರೋಜ್ ಜೀವ ಬೆದರಿಕೆ ಇದೆ ಅಂತ. ಈ ಹಿನ್ನೆಲೆಯಲ್ಲಿ ರಕ್ಷಣೆಯನ್ನು ಕೂಡ ಕೋರಲಾಗಿತ್ತು. ಪೊಲೀಸರ ನಿರ್ಲಕ್ಷ್ಯ ಆಗಿದೆ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಕಳೆದ 6 ತಿಂಗಳ ಹಿಂದೆನೇ ಫೈರೋಜ್ ಈ ಸಂಬಂಧಪಟ್ಟಂಗೆ ದೂರು ದಾಖಲು ಮಾಡಿದ್ರು, ನನಗೆ ಜೀವ ಬೆದರಿಕೆ ಇದೆ ಅಂತ. ಆದರೆ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಪೊಲೀಸರು. ಅವರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಫೈರೋಜ್ನ ಕುಟುಂಬಸ್ಥರು ಆರೋಪವನ್ನ ಮಾಡಿ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಸದ್ಯ ಉಪನಗರ ಪೊಲೀಸ್ ಠಾಣೆಯ ಎದುರು ಪೊಲೀಸ್ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಉಪನಗರ ಪೊಲೀಸ್ ಠಾಣೆಯ ಎದುರಿಗೆ ಮೃತದೇಹವನ್ನ ತರುವುದಕ್ಕೆ ಪೊಲೀಸರು ಬಿಡ್ತಾ ಇದ್ದಾರೆ. ರಸ್ತೆಯಲ್ಲಿ ಅಡ್ಡಗಟ್ಟಿ ಕುಟುಂಬಸ್ಥರ ಮನವೊಲಿಕೆ ಮಾಡುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕುಟುಂಬಸ್ಥರ ನಡುವೆ ವಾಗ್ವಾದಗಳು ನಡೀತಾ ಇದೆ. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸರ್ಕಾರವನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಜೋಶಿ ಕಿಡಿಕಾರಿದ್ದಾರೆ. ಪೊಲೀಸ್ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಇಂತಹ ಘಟನೆಗಳು ನಡೆಯುವುದು ಸಹಜವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮುಖಂಡನಿಗೆ ರಕ್ಷಣೆ ಇಲ್ಲವಾಗಿದೆ. ಇಂತಹ ಘಟನೆಗಳು ಇತ್ತೀಚೆಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ, ಆಡಳಿತಕ್ಕೆ ಬಂದ ಮೇಲೆ ಸಹಜವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ನಿನ್ನೆ ನಡೆದ ಘಟನೆ ಬಗ್ಗೆ ಮಾಧ್ಯಮಗಳ ಮೂಲಕ ನನ್ನ ಗಮನಕ್ಕೆ ಬಂತು ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಭಾಳಷ್ಟು ಗಂಭೀರವಾದಂಥ ಸಮಸ್ಯೆ ಇದೆ. ಸರ್ಕಾರ ಯಾಕಂದರೆ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ಭಯಂಕರ ಪ್ರಮಾಣದಲ್ಲಿ ಭ್ರಷ್ಟಾಚಾರ, ದುಡ್ಡು, ಕಾಸು ಎಲ್ಲ ಇರೋದರಿಂದ ಇದು ಸಹಜವಾಗಿ ಆಗಿದೆ. ಆದರೆ ನಿನ್ನಿದು ಏನಾಗಿದೆ ಅಂತ ಅನ್ನೋದು ನನಗೆ ಭಾಳ ಪರ್ಟಿಕ್ಯುಲರ್ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಒಬ್ಬ ಮುಖಂಡನೇ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡನನ್ನು ಕೊಂದು ಹಾಕಿದ್ದಾನೆ, ಮರ್ಡರ್ ಮಾಡಿದ್ದಾನೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳು ನನಗೆ ಗೊತ್ತಾಗಿರಲ್ಲ. ಅದರಲ್ಲಿ ಒಬ್ಬ ಕಾಂಗ್ರೆಸ್ ಮುಖಂಡ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡನನ್ನು ಕೊಂದು ಹಾಕಿದ್ದಾನೆ. ಕಾಂಗ್ರೆಸ್ದ ಮುಖಂಡನಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ಬಂದರೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದನ್ನು ಭಾಳ ಗಂಭೀರವಾಗಿ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಕಾಂಗ್ರೆಸ್ನ ಮುಖಂಡ ಜಿಲ್ಲಾ ಕಾರ್ಯದರ್ಶಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಜನರನ್ನ ಈಗಾಗಲೇ ಆರೋಪಿಗಳು ಅಂತ ಅರೆಸ್ಟ್ ಮಾಡಲಾಗಿದೆ. ಬಟ್ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಪ್ರಮುಖ ಆರೋಪಿಗಳನ್ನು ನೀವು ಅರೆಸ್ಟ್ ಮಾಡಿಲ್ಲ ಅಂತ. ಯಾರ ಹೆಸರುಗಳನ್ನು ಅವರು ರಿವೀಲ್ ಮಾಡ್ತಾ ಇದ್ದಾರೆ, ಯಾರ ಮೇಲೆ ಪ್ರಮುಖವಾದಂಥ ಅನುಮಾನ ಇದೆ ಅಂತೆ? ಹೌದು, ಈಗಾಗಲೇ ಧಾರವಾಡದಲ್ಲಿರುವಂತಹ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫರೋಜ್ ಖಾನ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಮೊದಲು ಕೂಡ ಏನಂತಂದ್ರೆ ಕಳೆದ 6 ತಿಂಗಳ ಹಿಂದೆ ಕೂಡ ಏನಂತಂದ್ರೆ ಕೊಲೆ ಬೆದರಿಕೆ ವಿಚಾರವಾಗಿ ಪೊಲೀಸ್ ಠಾಣೆಗೆ ಮೆಟ್ಲೇರಿ ಕೊಲೆ ಬೆದರಿಕೆ ವಿಚಾರ ದೂರನ್ನ ನೀಡಿದ್ರು. ತನಗೆ ಜೀವ ಭಯ ಇದೆ ಅಂತೇಳಿ ದೂರನ್ನ ನೀಡಿದ್ರೆಂಬ ಮಾಹಿತಿಯನ್ನು ಕೂಡ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಈಗಾಗಲೇ ಕೂಡ ಆ ವಿಚಾರವಾಗಿ ಮೃತದೇಹವನ್ನ ಕೂಡ ರವಾನೆ ಮಾಡುವಂತ ಸಂದರ್ಭದಲ್ಲಿ ಧಾರವಾಡ ಉಪನಗರ ಪೊಲೀಸ್ ಠಾಣೆ ಎದುರಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ರು. ಆದ್ರೆ ಪೊಲೀಸರು ಮನವೊಲಿಸಿದ ಬಳಿಕ ಪ್ರತಿಭಟನಾಕಾರರ ಮನವೊಲಿದು ಆ ಮೃತದೇಹವನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಅಂತಂದ್ರೆ ನಿನ್ನೆ ನಡೆದಂತಹ ಕೊಲೆ ರಾಜಕೀಯ ಒಂದು ತಿರುವನ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಯೂತ್ ಕಾಂಗ್ರೆಸ್ ಏನು ಚುನಾವಣೆ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಮೊಹಮ್ಮದ್ ಶಾ ಮತ್ತು ಏನು ಪಠಾಣ್ ಇಬ್ಬರ ಕೂಡ ಗಲಾಟೆ ಆಗಿತ್ತು. ಈ ಗಲಾಟೆ ಇವತ್ತಿಗೂ ಇನ್ನೂ ಕೂಡ ಮುಂದುವರೆದಿದ್ದು ಈ ಕೊಲೆಯಲ್ಲಿ ಅಂತ್ಯ ಆಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ರಾಜಕೀಯ ಕೊಲೆಗೆ ಕಾರಣ ಆಗಿದ್ರೆ, ಇನ್ನೊಂದು ಕಡೆ ಏನಂತಂದ್ರೆ ಹಣದ ವ್ಯವಹಾರ ಅಥವಾ ಜಮೀನಿನ ವ್ಯವಹಾರ ಕೂಡ ಇರ್ಬೋದು ಎಂಬುದು ಕೂಡ ತನಿಖೆಯಲ್ಲಿ ಬಯಲಿಗೆ ಬರಬಹುದಾಗಿದೆ ಅಂತ ಹೇಳ್ಬೋದು. ಓಕೆ ಮಂಜುನಾಥ್, ಇದ್ರ ಜೊತೆಗೆ ಪೊಲೀಸ್ ಮೂಲಗಳಿಂದ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಎಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ರು, ಗುರುತಿಸ್ಕೊಂಡಿದ್ರು ಅಂತ. ಆದರೆ ವೈಯಕ್ತಿಕ ದ್ವೇಷ ಇತ್ತು ಅಂತ ನಮಗ್ ಮಾಹಿತಿ ಇದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ವೈಯಕ್ತಿಕ ದ್ವೇಷ ಅಂದ್ರೆ ಏನು? ಈ ಫೈರೋಜ್ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದು ಬೆಳೀತಾ ಇದ್ದಾನೆ ರಾಜಕೀಯದಲ್ಲಿ ಎನ್ನುವಂತಹ ದ್ವೇಷದ ಹಿನ್ನೆಲೆಯಲ್ಲಿ ಏನಾದರೂ ಮಾಡಿರುವಂಥದ್ದು, ಅಥವಾ ಇದನ್ನು ಹೊರತುಪಡಿಸಿದಂಗೆ ದುಡ್ಡಿನ ವಿಚಾರ ಏನಾದರೂ ಇತ್ತಂತ, ಹೇಗೆ? ಹೌದು, ಈಗಾಗಲೇ ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತ ಫೈರೋಜ್ನ ವಿರುದ್ಧ ಏನಂತಂದ್ರೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಈತ ಚುನಾವಣೆಗೆ ಸ್ಪರ್ಧಿಸಬಾರದು ಎಂಬುದು ಕೂಡ ಇಲ್ಲಿಯ ಏನು ಇದರ ಎದುರಾಳಿ ಟೀಮ್ ಕೂಡ ಮುಂದಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಫೈರೋಜ್ ಯಾರದು ಮಾತನ್ನು ಕೂಡ ಮಣಿಯದೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸೋದು ಕೂಡ ಈ ಕೊಲೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಕೂಡ ಯೂತ್ ಕಾಂಗ್ರೆಸ್ ನಲ್ಲಿ 3 ಬಣಗಳಾಗಿದ್ದು ಕೂಡ ಧಾರವಾಡದಲ್ಲಿ ಹಲವಾರು ಘಟನೆಗೆ ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು. ಈ ಮೊದಲು ಕಳೆದ 6 ತಿಂಗಳ ಹಿಂದೆ ಕೂಡ ಇಬ್ಬರು ಕೂಡ ಪೊಲೀಸ್ ಠಾಣೆ ಮೆಟ್ಲೆ ಇರಿದ್ರು. ಆ ಸಂದರ್ಭದಲ್ಲಿ ಪಠಾಣ್ ಕೂಡ ಏನಂತ ಹೇಳಿದ, ನನಗೆ ಕೊಲೆ ಬೆದರಿಕೆ ಇದೆ ಎಂಬುದನ್ನು ಮನವಿಯನ್ನ ನೀಡಿದ್ದ ಪೊಲೀಸರಿಗೂ ಕೂಡ. ಆದ್ರೆ ಪೊಲೀಸರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಿಲ್ಲ. ಈ ವಿಚಾರವಾಗಿ ಕೂಡ ಇವತ್ತು ಕುಟುಂಬದಸ್ಥರು ಕೂಡ ಆರೋಪ ಮಾಡಿದ್ದಾರೆ. ಯಾಕಂತಂದ್ರೆ ಪಠಾಣಿಗೆ ಈಗಾಗಲೇ ಕೂಡ ಕೊಲೆ ಬೆದರಿಕೆ ಇದ್ರು ಕೂಡ ಯಾರು ಕೂಡ ಯಾವುದೇ ಕ್ರಮನ ಜರುಗಿಸದ ಹಿನ್ನೆಲೆ ಕೂಡ ಈ ಒಂದ್ ಕಡೆ ಕೊಲೆ ಮಾಡಿದ್ದು ಕೂಡ ಇಲ್ಲಿ ನೋಡಿದ್ರೆ ಆರೋಪಿಯಾದಂತ ಏನು ಮೊಹಮ್ಮದ್ ಶಾ ಕೂಡ ಏನಂತಂದ್ರೆ ಸ್ನೇಹಿತರಾಗಬೇಕು. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಇರುವಂತ ಎಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಇದ್ದಂತವ್ರು ಕೂಡ ಈ ಕೊಲೆಗೆ ಪ್ರಮುಖ ಕಾರಣ ರಾಜಕೀಯನ ಅಥವಾ ಬೇರೆ ಕಾರಣ ಎಂಬುದು ಕೂಡ ಪೊಲೀಸ್ ತನಿಖೆಯ ಬಳಿಕೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಕೂಡ ಅಂತಂದ್ರೆ ಒಂದ್ ಕಡೆ ರಾಜಕೀಯ ಏನು ಬೆಳೆಯುವಂತ ಪಠಾಣ್ ಅನ್ನ ಹಿಂದಕ್ಕೆ, ಯಾಕಂತಂದ್ರೆ ರಾಜಕೀಯವಾಗಿ ಈಗಾಗಲೇ ಕೂಡ ಪಠಾಣ್ ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಕೂಡ ಈತ ಬೆಳಿತಾನೆ. ಇದ್ರ ಜೊತೆಗೆ ರಾಜಕೀಯ ನಾಯಕರು ಕೂಡ ಈತನಿಗೆ ಪರಿಚಯ ಆಗತ್ತೆ, ಈತ ಬೆಳಿತಾನೆ ಎಂಬುದು ಕೂಡ ಒಂದ್ ಕಡೆ. ಆದ್ರೆ ಇನ್ನೊಂದು ಕೂಡ ಏನಂತಂದ್ರೆ ಅವರ ಖಾಸಗಿ ವ್ಯವಹಾರಗಳು ಇರ್ಬೋದು ಕೂಡ ಎಂಬುದು ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಓಕೆ ಮಂಜುನಾಥ್, ಈ ರಾಜಕೀಯ ವಿಚಾರ ಅಥವಾ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಆಗಿರಬಹುದು ಅನ್ನುವಂಥದ್ದು ಕೇವಲ ಅನುಮಾನ. ಅದು ಕೇಸ್ನ ತನಿಖೆಯ ನಂತರದಲ್ಲಿ ಗೊತ್ತಾಗುತ್ತೆ. ಇದನ್ನ ಹೊರತುಪಡಿಸಿದಂಗೆ ಈ ಫೈರೋಜಿನ ಹಿನ್ನೆಲೆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಯಾವುದಾದ್ರೂ ಹಳೆ ಕೇಸ್ಗಳಲ್ಲಿ ಇವರ ಹೆಸರು ಎಲ್ಲಾದರೂ ಕೇಳಿ ಬಂದಿದ್ದಂಥದ್ದು, ಕ್ರಿಮಿನಲ್ ಹಿಸ್ಟರಿ ಏನಾದರೂ ಇತ್ತಾ? ಯಾಕಂದ್ರೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವಂಥ ಚಾನ್ಸಸ್ಗಳು ಕೂಡ ಅಲ್ಲಗಳಿವಂತಿಲ್ವಲ್ಲ?
ಏನು ಈಗಾಗಲೇ ಫಟಾನನ ಕೊಲೆ ಮಾಡೋಕೆ 6 ಜನರು ಕೂಡ ಏನಂತಂದ್ರೆ ಈ ಮೊದಲು ಕೂಡ ಪ್ಲಾನ್ ಹಾಕಿದ್ರು. ಇದರಲ್ಲಿ ಕೂಡ 4 ಜನರು ಪ್ಲಾನ್ ಈಗ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನಿಬ್ಬರು ಕೂಡ ಕೊಲೆಗೆ ಸಂಚನ ರೂಪಿಸಲು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತದೆ. ಇದಕ್ಕೆ ಪ್ರಮುಖ ಏನಂತಂದ್ರೆ ಈಗಾಗಲೇ ತಾವು ಹೇಳ್ದಂಗೆ ರಾಜಕೀಯ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಖಾಸಗಿ ಏನು ವ್ಯವಹಾರಗಳಿರ್ಬೋದು. ಯಾಕಂತಂದ್ರೆ ಈಗ ಕೊಲೆ ಮಾಡಿದ ಪ್ರಮುಖ ಆರೋಪಿ ಆದಂತ ಮೊಹಮ್ಮದ್ ಶಾ ಜೊತೆಗೆ ಈಗಾಗಲೇ ಕೂಡ ಹಲವಾರು ಬಾರಿ ಕೂಡ ಏನಂತಂದ್ರೆ ವಾಗ್ವಾದ ಗಲಾಟೆ ಕೂಡ ಆಗಿತ್ತು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ ಇದು ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿರುವಂತ ನೆಪವಾಗಿ ಇಟ್ಟುಕೊಂಡು ಖಾಸಗಿ ತಮ್ಮ ವೈಯಕ್ತಿಕ ಏನಾದ್ರೂ ವ್ಯವಹಾರಗಳದ ಈ ಕೊಲೆಗೆ ಕಾರಣ ಆಗಿತ್ತೆ ಎಂಬುದು ಕೂಡ ಪೊಲೀಸ್ ತನಿಖೆ ಬಳಿಕ ಬಯಲಿಗೆ ಬರುತ್ತೆ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.